ಈ ಬದಲಾವಣೆ ಅಂತಕ್ಕಂಥದ್ದು ಪ್ರತಿಯೊಂದಕ್ಕೂ ಭಗವಂತ ಕೊಟ್ಟು ಕಳಿಸಿರ್ತಕ್ಕಂಥ ವಿಚಾರಕ್ಕೆ ಬಂದರೆ ನಾವು ಶಿವನನ್ನು ಗಮನಿಸೋಣ. ಶಿವ ಕೂತಿರುವ ಭಂಗಿಯನ್ನು ಇವಾಗ ಒಂದು ಸಣ್ಣ ಚಿತ್ರವನ್ನು ತೋರಿಸೋಣ. ಶಿವನನ್ನು ಪ್ರತಿಯೊಬ್ಬರು ಏನು ಆಶ್ಚರ್ಯವಾದ್ದಲ್ಲ. ಈಗ ಈ ಭಂಗಿಯನ್ನು ನಾವು ಗಮನಿಸಿದ್ರೆ ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು. ಅಮ್ಮ ಕೂತಿರ್ತಕ್ಕಂಥ ಭಂಗಿಯಲ್ಲಿ ಈಗ ದೇವರು ಅಂತ ನಾವು ಪೂಜೆ ಮಾಡ್ತೀವಿ, ದೇವರನ್ನು ದರ್ಶನ ಮಾಡ್ತೀವಿ, ಸತ್ಯ ಕೂಡ. ಈಗ ದೇವ್ರು ಕೂತಿರ್ತಕ್ಕಂಥ ಭಂಗಿಯ ರೀತಿಯಲ್ಲಿ ಮನುಷ್ಯ ಕೂತ್ಕೊಳ್ಳೋಕ್ಕಾಗಿದೆಯಾ? ಸ್ವಲ್ಪ ಯೋಚನೆ ಮಾಡು. ಕುತ್ತಿಗೆ ಬೆಂಡಾಗಿದೆಯಾ, ಹೊಟ್ಟೆ ಬೆಂಡಾಗಿದೆಯಾ, ಯಾವ್ದಾದ್ರು ಬೆಂಡಾಗಿದೆಯಾ? ಸ್ವಲ್ಪ ಯೋಚನೆ ಮಾಡಮ್ಮ. ಇದಕ್ಕೆ ದೇವ್ರ ಥರ ಆಗುವಂಥ ದೇವಸ್ಥಾನಕ್ಕೆ ಹೋಗಿ ನಾವು ಕಲಿಬೇಕಾಗಿರೋದು. ನಿಂತ್ಕೊಂಡಿರೋದು ಸೊಟ್ಟ ಅಲ್ಲ, ನಾವು ನಿಂತಿರೋದು ಸೊಟ್ಟ. ದೇವ್ರ ಸ್ಟ್ರೇಟಾಗಿ ನಿಂತಿದ್ದಾನೆ, ನಿಂತ್ಕೊಳ್ಳೋದು ಕಲಿ. ದೇವ್ರು ಕೂತಿರೋದು ನೇರ, ನೀನು ನೇರವಾಗಿ ಕೂತ್ಕೊಳ್ಳೋದು ಕಲಿ. ನಾವಲ್ಲಿ ಹೋಗಿ ಬೇಡಕ್ಕೆ ಹೋಗಿರೋದು. ದೇವರೇ ನನಗೆ ಕೊಡು, ದೇವರೇ ನನಗೆ ಕೊಡು. ಎಂಥ ಅಜ್ಞಾನಿಗಳು ನಾವು, ಹೌದಲ್ಲ? ಹೌದು. ಎಂಥ ಶತಮೂರ್ಖತನದಲ್ಲಿ ಬದುಕ್ತಾ ಇದ್ದೀವಿ ನಾವು. ಭಗವಂತನನ್ನು ನಾವು ನೋಡುವುದು ಕಾರಣ ಏನು ಅಂದರೆ ಬೇಡುವುದಕ್ಕಲ್ಲ. ದೇವರು ಮೌನವಾಗಿ ಕೂತಿದ್ದಾರೆ, ಧ್ಯಾನ ಸ್ಥಿತಿಯಲ್ಲಿ ಕೂತಿದ್ದಾರೆ, ಹೌದಾ? ಅದನ್ನು ಕಲ್ತ್ಕೊಂಡ್ರೆ ಬೇಕಾದಷ್ಟು ನಿಮಗೆ ಆಟೋಮೆಟಿಕ್ ಏನು ಕೊಟ್ಟಿದ್ದಾನೆ ದೇವರು, ಅದು ಅಕೌಂಟ್ ಓಪನ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಗಿಲ್ವಲ್ಲ. ಈಗ ಇನ್ನೊಂದು ಭಾಗಕ್ಕೆ ಬಂದ್ಬೋಣ. ಶಿವನಿಗೆ 3 ಕಣ್ಣು ಹೇಳ್ತೀವಲ್ಲಮ್ಮ, ಯಾಕೆ ಅಂತ ಕೇಳಿ. 3 ಕಣ್ಣು ಶಿವನಿಗೆ ಯಾಕೆ ಅಂತ ಹೇಳ್ತಾರೆ. ಅದು ಬಿಟ್ರೆ ಸ್ವಾಮಿ ಪ್ರಪಂಚ ಮುಳುಗೋಯ್ತದಂತೆ. ಏನ್ರಿ ಗುಬ್ಬಜ್ಜಿ ಕತೆ ಹೇಳ್ತೀರಾ? ಅದೆಲ್ಲಿ ಮುಳುಗೋಯ್ತದಲ್ವೋ ಕಮಂಗಿಗಳ ಅಂತ ಅರ್ಧಂಬರ್ಧ ತಿಳ್ಕೊಂಡ್ರೆ ಹೇಳ್ಬೇಕಾಗತ್ತೆ. 3ನೇ ಕಣ್ಣು ಭಗವಂತ ಕೊಟ್ಟಿರುವ ನಮಗೆ 2 ಕಣ್ಣು. ನಾವು 3ನೇ ಕಣ್ಣನ್ನು ತೆಗಿಬೇಕು ಅಂತ ಹಣೆಗೆ ಹಚ್ಕೊಳ್ಳೋದು. ನಾವು ಹಣೆಗೇನು ಹಚ್ಕೋಬೇಕು ಅಂತಾನೆ ಗೊತ್ತಿಲ್ಲ. ನಾವು ಯಾರು ಹಣೆಗೆ ಹಚ್ಕೊಳ್ಳೋಕೆ ರೆಡಿ ಇಲ್ಲ. ಅದಕ್ಕೆ ನಾವು ಬೇತಾಳಗಳಂತೆ ಪರದಾಡ್ತಾ ಇದ್ದೀವಿ. ಹಣೆ ಅನ್ನೋದು ಏನು ಅಂತಲೇ ನಮಗೆ ಗೊತ್ತಿಲ್ಲ. 3ನೇ ಕಣ್ಣನ್ನು ನೀನು ಓಪನ್ ಮಾಡ್ಕೋ ಅಂತ ಜ್ಞಾನದ ಕಣ್ಣು ಅಂತ ಭಗವಂತ ಹೇಳಿರೋದಿದು. ನಾವು ಶಿವನಿಗೆ ಹೋಲಿಸ್ಬಿಟ್ಟಿದ್ದೀವಿ. 3ನೇ ಕಣ್ಣು ಬಿಟ್ಟರೆ ಪ್ರಪಂಚ ಉಳಿಯಲ್ವಂತೆ. ಯಾರು ಹೇಳಿದವರು? ಗುಮ್ಮನ ಕತೆ ಇದು. ಮಕ್ಕಳಿಗೆ ಎದುರಿಸಕ್ಕೆ ಹೇಳ್ತಾರಲ್ಲಮ್ಮ, ಗುಮ್ಮ ಬತ್ತು ನೋಡಿ ತಿನ್ಕೊ ಅಂತಾರಲ್ಲ, ಹಂಗೆ ಬರೀ ಗುಮ್ಮನ ಕತೆ ಸುಳ್ಳು ಹೇಳಿ ಮಕ್ಕಳಿಗೆಲ್ಲ ಬಾಯಿ ಮುಚ್ಚಿಸ್ಬಿಡ್ತಾರೆ ಅಪ್ಪ ಅಮ್ಮಂದಿರು. ಈಗ ಇವತ್ತು ಕಾರ್ಯಕ್ರಮದಲ್ಲಿ ಆರಿದ್ರಾ ನಕ್ಷತ್ರದ ಸುಮಾರು ಜನ ಪೆಂಡಿಂಗಲ್ಲಿ ಇರ್ತಾರೆ ಅಂತ ಅನ್ಕೋತೀನಿ. ಆರಿದ್ರಾ ನಕ್ಷತ್ರನ ಶಿವನ ಚಿತ್ರ ನೋಡೋದಲ್ಲ, ಇದೇ ಆರಿದ್ರಾ ನಕ್ಷತ್ರದ ಸಿಂಬಲ್. ಆದರೆ ಶಾಸ್ತ್ರ ಹೇಳೋರು ಹೇಳ್ತಾರೆ ಶಿವನ ನಕ್ಷತ್ರ ನಿಂದು ಭಾರಿ ಒಳ್ಳೆಯದು ಅಂತ. ಅಂದರೆ ಮುಂದೆ ಕಣ್ಣು ಮುಚ್ಕೊಂಡೇ ಹುಟ್ಟಿದೀಯಾ, ಕಣ್ಣು ಮುಚ್ಕೊಂಡೇ ಬದುಕ್ತೀಯಾ ಅನ್ನೋದು ಸತ್ಯವನ್ನು ಹೇಳುವುದಿಲ್ಲ. ಆರಿದ್ರಾ ನಕ್ಷತ್ರ ದೇಹದ ಭಾಗಗಳೆಲ್ಲ ತುಂಬ ವಿಚಿತ್ರವಾಗಿರುತ್ತೆ. ಮಿಕ್ಕ ನಕ್ಷತ್ರ ಇರುತ್ತೆ. ಆದರೆ ಇವತ್ತು ಆರಿದ್ರಾ ಅಂತಕ್ಕಂಥದ್ದು ಯಾರು ಕರೆ ಮಾಡಿದ್ರೆ ಅಥವಾ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ಇದಕ್ಕೆ ಗಂಟಲು ಮಾರಿ ಅಂತಾರೆ. ಏನು ಗಂಟಲು ಮಾರಿ ರೋಗ ಯಾವುದು ಅಂತ ಆರಿದ್ರಾ ನಕ್ಷತ್ರಕ್ಕೆ ಕ್ಲಾಸ್ 1. ಈ ಗಂಟ್ಲು ಮಾರಿ ಏನಕ್ಕೆ ಬರುತ್ತೆ ಅಂದರೆ ಕಿವಿ ಮುಚ್ಕೊಳ್ಳುತ್ತೆ. ಗಂಟ್ಲಲ್ಲಿ ಥೈರಾಯ್ಡ್ ಅಂತಕ್ಕಂತಹ ಒಂದು ದೊಡ್ಡ ಬೋರ್ಡ್ ಬರುತ್ತೆ. ಆ ಥೈರಾಯ್ಡ್ ಏನಕ್ಕೆ ಬರುತ್ತೆ ಅಂತ ಇನ್ನೂ ನಮಗೆ ಗೊತ್ತಿಲ್ಲ, ಗೊತ್ತಾಗೋದೂ ಇಲ್ಲ. ಯಾಕೆ ಅಂದರೆ ಸತ್ಯ ಯಾರೂ ಹೇಳೋರಿಲ್ಲ. ಬಂದಿದೆ ನುಂಗಿ ಮಾತ್ರೆ ಅಷ್ಟೇ ಅಲ್ಲಮ್ಮ. ಥೈರಾಯ್ಡ್ ಬಂದಿದೆ, ಮೈಗ್ರೈನ್ ಬಂದಿದೆ, ಸಾಯ್ರಿ ಅಂತ ಹೇಳಲ್ಲ, ಸಾಯ್ರಿ ಅಂತ ಹೇಳಲ್ಲ, ನುಂಗಿ. ಎಲ್ಲಿವರೆಗೆ ನುಂಗಬೇಕು? ನಾನು ಹೇಳೋವರೆಗೆ ನುಂಗಿ ದೇಹದಲ್ಲಿರುವ ಅಂಗಾಂಗಗಳನ್ನು ತಪೋಭಂಗಿಯಾಗಿ ಹೊಂಟೋಗ್ಬಿಡ್ತದೆ. ಒಬ್ಬೊಬ್ಬದು ಒಂದು ಮಾತು ಕೇಳಲ್ಲ. ದೇಹದ ಅಂಗಾಂಗಗಳು ಕೆಡುವುದಕ್ಕೆ ಕಾರಣ ನಾವು ತೆಗೆದುಕೊಳ್ಳುವ ಔಷಧಿ ಮಾತ್ರೆಯಿಂದ ನಮ್ಮ ದೇಹದ ಇಂದ್ರಿಯಗಳೆಲ್ಲ ಕೆಡ್ತಾ ಹೋಗುತ್ತೆ ಅಂತ ನಮಗಿನ್ನೂ ಗೊತ್ತಿಲ್ಲ. ಕತ್ನೋವು ಸ್ವಾಮಿ ಒಂದು ಟ್ಯಾಬ್ಲೆಟು, ಹೊಟ್ಟೆ ನೋವು ಸ್ವಾಮಿ ಒಂದು ಟ್ಯಾಬ್ಲೆಟು, ತಲೆನೋವು ಸ್ವಾಮಿ ಒಂದು ಟ್ಯಾಬ್ಲೆಟು, ಹೌದಾ? ಇದೆಲ್ಲ ನಮ್ಮ ದೇಹದಲ್ಲಿರ್ತಕ್ಕಂಥ ಭಗವಂತ ಕೊಟ್ಟಿರ್ತಕ್ಕಂಥ ಕೈ, ಕಾಲು, ಭುಜ, ಬೆನ್ನು, ಸೊಂಟ, ತಲೆ, ಕಾಲು, ಪಾದ, ಮಂಡಿ ಇವೆಲ್ಲ ಡ್ಯಾಮೇಜ್ ಆಗ್ತಾ ಇರುತ್ತೆ ನಾವು ತಗೊಂಡಂಗೆ ಅಂತಕ್ಕಂಥದ್ದು. ಹಾಗಾದರೆ ಮಾತ್ರೆ ತಗೊಳ್ಳೇಬಾರ್ದ? ತಗೊಳ್ಳಿ. ಯಾವಾಗ ತಗೋಬೇಕು, ಹೇಗೆ ತಗೋಬೇಕು, ಎಷ್ಟು ವಯಸ್ಸಿಗೆ ತಗೋಬೇಕು ಗೊತ್ತಿಲ್ಲ. ತಗೋಬೇಕು ಅಷ್ಟೇ.